ಪಟ್ಟಣದ ಹೃದಯ ಭಾಗದಲ್ಲಿ ಲೋಕಾರ್ಪಣೆಗೊಂಡಿರುವ ಅಶ್ವರೂಢ ಬಸವೇಶ್ವರ ಪ್ರತಿಮೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭಾನುವಾರ ಮಾಲಾರ್ಪಣೆ ಮಾಡಿದ್ದಾರೆ. ಬಸವ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೊದಲು ಮಾಜಿ ಮುಖ್ಯಮಂತ್ರಿಗಳು ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸವಿ ನೆನಪಿಗಾಗಿ ಬಸವೇಶ್ವರ ಪ್ರತಿಮೆ ಸಮೀಪ ಗಿಡ ನೆಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ದಿವಾನ್ ದೇವರಾಜ್, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಬಿಜೆಪಿ ತಾಲೂಕು ಅಧ್ಯಕ್ಷ ಒಳ್ಳಳ್ಳಿ ಅಶ್ವಥ್, ಬಿಜೆಪಿ ಮುಖಂಡರಾದ ಹುರುಡಿ ಅರುಣ್ ಕುಮಾರ್, ಹುರುಡಿ ಪ್ರಶಾಂತ್, ಮನು ಅರೆಕೆರೆ, ಪ್ರವೀಣ್ ಪೈಂಟ್, ರಾಜ್ಕುಮಾರ್, ವಿನಯ್ ಶರತ್, ಸುದೇಶ್ ಮುಂತಾದವರು ಹಾಜರಿದ್ದರು. ಬಿಎಸ್ ಯಡಿಯೂರಪ್ಪನವರು ಸಕಲೇಶ್ಪುರದ ಬಸವ ಪುತ್ಥಳಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ನೇರವಾಗಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಪುಷ್ಪಾರ್ಚನೆ ನಡೆಸಿದ ನಂತರ ದಯಮಾಡಿ ಅಲ್ಲಿ ನೌಕರರು ಮಾಡಬೇಡಿ, ದಯವಿಟ್ಟು ಅಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಅವರ ಜೊತೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಮನೀಶ್ ಸ್ವಾಮಿ ಅವರು ಹಾಗೂ ಅವರಿಂದ ಮಾಲಾರ್ಪಣೆ ಕಾರ್ಯಕ್ರಮ, ಪುಷ್ಪಾರ್ಚನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಮಲೆನಾಡು ವೀರಶೈವ ಸಮಾಜ ಅಪೇಕ್ಷೆ ಪಡ್ತಾ ಇದೆ. ನಾನು ಜೋರ್ ಕೈ ಮುಂದಕ್ಕೆ